ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟಿಂದ ಇನ್ನೂ ಚೆನ್ನಾಗಿರ್ತೀನಿ. ನಾನಿವತ್ತು ಯಾವ ಟಾಪಿಕ್ಕೊಂದಿಗೆ ಬಂದಿದ್ದೀನಿ ಅಂದರೆ ಅಲೋವೆರಾ. ನಮ್ಮ ಕಡೆ ಇದನ್ನು ರೋಳೆ ರಸ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದ್ರದ್ದು ಒಂದು ಇನ್ಫಾರ್ಮೇಷನ್ ಹೇಳೋಣ ಅಂತ ಬಂದಿದ್ದೀನಿ. ಬನ್ನಿ, ಆಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇದರಲ್ಲೇ 2 ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಬಂದಿದ್ದೀನಿ ನಿಮಗೋಸ್ಕರ. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲನೇದಾಗಿ ನೀವೇ ನನ್ನ ವಿಡಿಯೋನ ನೋಡ್ಬೋದು. ಆಗಿದ್ದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಡೆ ತನಕ ಈ ವಿಡಿಯೋ ನೋಡಿ. ಇದು ತುಂಬ ಇಂಪಾರ್ಟೆಂಟು ವಿಷಯ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಮನೇಲಿ ನಾವು ಕಟ್ಟಿದ್ದೀವಿ, ನಿಮಗೂ ಆಗಬಹುದು, ಆಗಲಿ, ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಆಗಿದ್ರೆ ನೋಡಿ. ಇಲ್ಲಿ ನಾವು ನಮ್ಮನೆ ಹತ್ರ ಹಾಕ್ಕೊಂಡಿದ್ದೀವಿ. ಅದು ಚಿಕ್ಕದೊಂದು ಇದಾಕೊಂಡ್ರೂ ಅದು ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ, ಪಕ್ಕನೇ ಹೊಡ್ಕೊಳುತ್ತೆ ಅಂತ ಹೇಳ್ತಾರೆ. ನಮ್ಮನೆ ಹತ್ರ ನಾವು ಹಾಕಿದ್ದೀವಿ. ಇದನ್ನು ಹಾಕಿದ್ರೆ ಹಾವು ಬರಲ್ಲ ಅಂತ ಹೇಳ್ತಾರೆ. ನಮ್ಮ ಕಡೆ ಹಿರಿಯರು ನಂಬಿದ್ದಾರೆ. ನಾವು ನಮ್ಮ ಮನೆ ಹತ್ರ ಹಾಕಿದ್ದೀವಿ. ಚೆನ್ನಾಗಿ ಬೆಳೆದಿದೆ, ಚೆನ್ನಾಗಿ ಹೊಡ್ಕೊಂಡೈತೆ ನೋಡಿ. ಇದು ಮುಖಕ್ಕೆಲ್ಲ ಹಚ್ಕೋಬೋದು, ಗೊತ್ತಲ್ವ ನಿಮಗೆ. ಅದು ಮುಂದಿನ ವಿಡಿಯೋದಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಪಿಂಪಲ್ಸ್ ಆಗಿದ್ದರೆ ಎಲ್ಲ ಹೋಗುತ್ತೆ, ಮೊಡವೆ ಎಲ್ಲ. ನೆಕ್ಸ್ಟು ನಾವಿಲ್ಲಿ ಕುಂಡದಲ್ಲೂ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ, ನೋಡ್ತಾ ಇದ್ದೀರಲ್ವ. ಇದು ನಿಮ್ಮ ಮನೆ ಹತ್ರನೂ ಹಾಕಿ, ಎಷ್ಟೋ ಕೆಲವ್ರು ಮನೆ ಹತ್ರ ಹಾಕಿರ್ತಾರೆ. ಕಡೆ ರೋಳೆ ರಸ ಅಂತ ಕರೀತಾರೆ, ಕೆಲವರು ಆಲೋವೆರಾ ಅಂತ ಕರೀತಾರೆ. ಇದು ನಮ್ಮ ಕಡೆ ರೋಳೆ ರಸ ಅಂತಲೇ ಕರೆಯೋದು. ಇದನ್ನು ಅಮಾಸೆ ದಿನ ಕಟ್ಟಿದ್ರೆ ಇದು ಒಳ್ಳೆಯದು. ಯಾವ ರೀತಿ ಅಂದರೆ, ನಿಮಗೆ ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಇದು ಚಿಗುರುತ್ತೆ, ಇಲ್ಲ ಅಂದರೆ ಏನೇ ಇದ್ರೂ ಒಣಗೋಗುತ್ತೆ, ಆಯಿತಾ. ಇದು ನಾವೇನು ಯಾವುದೇ ರೀತಿ ನೀರು ಪರು ಏನೂ ಹಾಕೇ ಇಲ್ಲ ನೋಡಿ. ಇಲ್ಲಿ ತೊಗೊಂಬಂದು ಬೇರೆ ಸಮೇತ ತೊಗೊಂಬಂದು ಇಲ್ಲಿ ಕಟ್ಟಿದ್ದೀವಿ, ಆಯಿತಾ. ನಮ್ಮ ಮನೇಲಿ ವ್ಯವಹಾರ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ತಕ್ಕ ಮಟ್ಟಕ್ಕೆ ಅಂದರೆ ಇದು ಬೆಳವಣಿಗೆ ಆಗುತ್ತಂತೆ, ಇದು ಒಣಗಲ್ವಂತೆ. ಇಲ್ಲ ಅಂದರೆ ಸ್ವಲ್ಪನೇ ಒಣಗ್ತಾ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ತಡೀರಿ. ಇದು ನಾವು ಕಟ್ಟಿ ಸುಮಾರು ನನ್ನ ಎಂಗೇಜ್ಮೆಂಟಲ್ಲಿ ಕಟ್ಟಿದ್ದು. ಇದು ಅಂದರೆ ನನ್ನ ಎಂಗೇಜ್ಮೆಂಟ್ ಆಗಿ ಈಗಲೇ ಪಾಪವಾಗಿ 3ನೇ ವರ್ಷ, ಫೆಬ್ರವರಿ ಬಂದರೆ, ಆದರೂ ಇನ್ನೂ ಒಣಗಿಲ್ಲ ನೋಡಿ. ಸಮಸ್ಯೆ ಆಗ್ತಾ ಇದೆ ಅಂದರೆ ಈ ರೀತಿ ಇಲ್ಲಿ ಕಾಣ್ತಾ ಇದೆಯಲ್ವ, ಈ ತುದಿ ಸ್ವಲ್ಪ ಒಣಗ್ತಾ ಬರುತ್ತೆ. ಇದೇನಾದ್ರು ಫುಲ್ ಒಣಗ್ತು ಅಂದರೆ ಅಮಾಸೆ ದಿನ ತಗೊಂಬಂದು ಇದನ್ನು ಕಟ್ಟಿ, ಒಳ್ಳೇದಾಗುತ್ತೆ. ಈ ಚಿಕ್ಕ ಒಂದು ವಿಡಿಯೋ ಹೇಳಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಆದರೆ ಹಾಗೇ ಇರಲಿಲ್ಲ. ಇದು ನಿಮ್ಮ ಮನೆ ಮೇಲೆ ಅಂದರೆ ಕಟ್ಲೆಕಾಯಿ ಇಟ್ಟಿರ್ತೀರಲ್ವ ನಿಮ್ಮ ಮನೆ ದೇವ್ರದ್ದು, ಅದ್ರ ಮೇಲೆ ಕಟ್ಟಿ, ಒಳ್ಳೇದಾಗುತ್ತೆ.